ಹಿರೇನಂದಿ ಗ್ರಾಮ ಪಂಚಾಯತ್ ಅಂತ ಒಂದು ಊರು. ಅದು ಹಿರೇನಂದಿ, ಚಿಕ್ಕನಂದಿ, ಪಂಚನಗಂಟಿ ಇದು 3 ಗ್ರಾಮಗಳನ್ನು ಒಳಗೊಂಡಂತ ಒಂದು ಪಂಚಾಯತಿ. ಆ ಪಂಚಾಯತಿಯಲ್ಲಿ ವಾರ್ಡ್ ನಂಬರ್ 300 ಅಂತ ಹೇಳಿ ವಾರ್ಡ್ ನಂಬರ್ 3 ಬಹುಶಃ ಚುನಾವಣೆ ಪ್ರಕ್ರಿಯೆ ಪ್ರಾರಂಭವಾಗಿದ್ದ ಮುಂಚಿತವಾಗಿ ಮತದಾರರ ಪಟ್ಟಿಯನ್ನ ಅಧಿಕೃತವಾಗಿ ಸ್ಥಳೀಯ ಚುನಾವಣೆ ಅಧಿಕಾರಿಗಳು ಪ್ರಕಟಣೆ ಮಾಡಿ ಆ ಚುನಾವಣೆ ಮತದಾರರ ಪಟ್ಟಿಯನ್ನು ಸಹಿತ ಸಂಬಂಧಪಟ್ಟಂತ ಯಾರು ಸ್ಪರ್ಧೆ ಮಾಡಿದ್ರು ಅಥವಾ ಯಾರು ಹೇಳಿದ್ರು ಅವ್ರಿಗೆಲ್ಲ ಆ ಮತದಾರರ ಪಟ್ಟಿಯನ್ನು ಕೊಟ್ಟಿರೋದು. ಅವರು ಕೊಟ್ಟಂತ ಮತದಾರರ ಪಟ್ಟಿಯಲ್ಲಿ 751 ಮತದಾರ ಏನೇ ಕೊಟ್ಟಿದ್ದಾರೆ. ಬದಲಾವಣೆ ಮಾಡಿದ್ರೆ ಈಗ ನೀವು ಹೇಳ್ತಾ ಇದ್ದೀರಿ ಅಧಿಕಾರಿಗಳು ಯಾರೋ ನಿಯಂತ್ರಣದಲ್ಲಿದ್ದಾರೆ ಅಂತ ಹೇಳಿ. ಈಗ ಹೇಗೆ ಸ್ಪಷ್ಟೀಕರಣ ಕೊಡ್ತಾರೆ? ಏನು ನಿರೀಕ್ಷೆ ಮಾಡಬಹುದಾ? ಯಾವ್ರಿ ಸರ್ ಹೇಳಿ. ಅಧಿಕಾರಿಗಳು ಏನಂದ್ರು ಈ ಬಗ್ಗೆ ಅಧಿಕಾರಿಗಳು ಏನ್ ಕೊಡ್ತಿಲ್ಲ ಮನೆಯಲ್ಲಿ ಏನು ಹೇಳಲ್ಲ. ಅಧಿಕಾರಿಗಳು ಈ ಮಾಹಿತಿಗಳು ಬೆಲೆ ಅಲ್ಲ, ನೀವು ಕಂಪ್ಲೇಂಟ್ ಕೊಟ್ಟರು ಕಂಪ್ಲೇಂಟ್ ತಗೊಳ್ಳೋದಿಲ್ಲ ಅಂತ ಹೇಳ್ತೀರಿ. ಈಗ ಅಂತ ನಿಯಂತ್ರಣದಲ್ಲಿರುವಾಗ ಇದಕ್ಕೆ ಅಧಿಕಾರಿಗಳು ಉತ್ತರ ಕೊಡ್ತಾರ. ಈಗ ಅದ್ರ ಸಂಬಂಧ ಮಾನ್ಯ ಜಿಲ್ಲಾಧಿಕಾರಿಗಳು ಇವತ್ತು ನಾವು ಭೇಟಿಯಾಗಿ ಮನವಿ ಕೊಡ್ತಾ ಇದ್ವಿ. ಅವ್ರು ಏನ್ ಕ್ರಮ ತಗೋತಾರ ವಿಶ್ವಾಸ ನಮ್ಗೆ ಐತಿ. ಯಾಕಂದ್ರೆ ಚುನಾವಣೆ ನಾಮಿನೇಷನ್ ಕುರಿತಾಗ ನೋಟರಿ ಬೇರೆ, ಮತದಾನ ಮಾಡೋದು ನೋಟರಿ ಬೇರೆ ಅಂದ್ರೆ ಬಹಳ ಅಗದಿ ಕಾನೂನು ಬಾಹಿರಾದಂತ ಕೆಲಸ. ಮಾನ್ಯ ಜಿಲ್ಲಾಧಿಕಾರಿಗಳು ಕಾನೂನು ಪ್ರಕಾರ ಕ್ರಮ ತಗೋತಾರ, ತಮ್ಮ ಭರವಸೆ ಹೊರೈತಿ. ಇವತ್ತು ಭೇಟಿಯಾಗಿ ಕೊಡ್ತಾರೆ. ಅವರು ತಗೊಳ್ಳದೇ ಇದ್ರ ಮುಂದೆ ಮಾತ್ರ ಏನು ಹೋರಾಟವೆಲ್ಲ ಹೂಡಿಕೆ ವಿಚಾರ ಮಾಡಿ ಮುಂದಿನ ವಿಚಾರ ಮಾಡ್ತೀವಿ. ಈಗ ಪರಿಹಾರನೂ ಇಶ್ಯೂ ಮಾಡಿಲ್ಲ. ಮೇನ್ ನಮ್ಮ ಮನೆಗಳು ನಮಗೆ ಪರಿಹಾರ ಅವ್ರಿಗೆ ಕೊಟ್ಟಿದ್ದಾರೆ. ಎಲ್ಲಿವರೆಗೆ ಹೋರಾಟ? ಇನ್ನೂ ಅನೇಕ ಉಪ ಜಾತಿಗಳು ಅಲ್ಲಿ ಕಂಡು ಬರುತ್ತವೆ. ಆದರೆ ಕಳ್ಳಸ್ವಾಮಿ ದಿಂಗಾಲೇಶ್ವರನು ಅದನ್ನು ಅರಿತುಕೊಳ್ಳದೆ ತನ್ನ ಮೇಲೆ ಇರುವಂತಹ ಕೇಸುಗಳಿಂದ ತಪ್ಪಿಸಿಕೊಳ್ಳಲು ನಮ್ಮಲ್ಲಿಯೇ ಇರುವಂತಹ ಪಂಗಡಗಳನ್ನು ಎರಡಾಗಿ ಮಾಡಿ ಅಲ್ಲಿರುವಂತಹ SC ಜನಾಂಗದವರನ್ನೇ ಮೇಲೆತ್ತಿಕೊಟ್ಟು ಇವರು ಗಿರ್ನಿವಡ್ಡರ್ ಗಂಟಿಚೋರರಲ್ಲ ಅಂತಂದು ಹೇಳ್ತಾ ಇದ್ದಾರೆ. ಮಹಾಸ್ವಾಮಿ ದಿಂಗಾಲೇಶ್ವರ ಸ್ವಾಮಿಗಳೇ, ಒಂದು ಗಮನಿಸಬೇಕು, ನೀವು ಇತಿಹಾಸದ ಪುಟಗಳನ್ನು ತಿರುವಿ ನೋಡಿದಾಗ ಅದರ ಇತಿಹಾಸದ ಗೊತ್ತಾಗುತ್ತೆ. ಕೇವಲ ಪೇಪರ್ ಮೇಲಿರುವಂತಹ ಒಂದು ಇತಿಹಾಸವನ್ನು ನೋಡಬೇಡಿ, ಇತಿಹಾಸದ ಪುಟಗಳನ್ನು ತೆಗೆದು ನೋಡಿ. ಅಲ್ಲಿ ಏನಿದೆ, ಯಾರಿದೆ, ಮೂಲ ಏನು ಎಂಬುದು ಗೊತ್ತಾಗುತ್ತೆ. ಗಂಟಿಚೋರ ಸಮಾಜ ಈಗಿಂದಲ್ಲ, ಅನೇಕ ವರ್ಷಗಳಿಂದ ಇರುವಂತ
ಉಪನ್ಯಾಸಕರ ಸೇವೆಯನ್ನು ಕಾಯಂಗೊಳಿಸಬೇಕು. ಅತಿಥಿ ಉಪನ್ಯಾಸಕರು ಕಾಯಂಗೊಳಿಸಿ. ಅತಿಥಿ ಉಪನ್ಯಾಸಕರನ್ನ ಕಾಯಂಗೊಳಿಸಿ.